ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸ್ಗೆ ಸ್ವಾಗತ. ಇವತ್ತು ನಾನು ನೀಡಲ್ ನಂಬರ್ 11.07 mm ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಕುಚ್ಚಿಗೆ ಸುರುವಿಗೆ 6 ಸ್ಟ್ಯಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡು ಬರುವಾಗಿ ಈ ರೀತಿಯಾಗಿ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಅದರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ. ಅದು ಥ್ರೆಡ್ ಸೆಕ್ಯೂರ್ ಆಗಿರಲಿ ಅನ್ನೋ ಕಾರಣಕ್ಕೆ 2 ಟೈಮ್ಸ್ ಮಾಡ್ಕೊಂಡಿದ್ದು. 1 ಟೈಮ್ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ 5 ಚೈನ್ ಸ್ಟಿಚ್ ಹಾಕುವ. 2 3 4 5 ಚೈನ್ ಸ್ಟಿಚ್ ಹಾಕಿ, ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ. ಇದು ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಒಂದು ಸಿಂಗಲ್ ಕ್ರೋಶೆ ಹಾಕುವ. ಈ ರೀತಿಯಾಗಿ ನೆಕ್ಸ್ಟ್ ಥ್ರೆಡ್ಡನ್ನು ಮೇಲಕ್ಕೆ ಎಳೆದುಕೊಂಡು ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡನ್ನು ಈ ರೀತಿಯಲ್ಲಿ ತೆಗೆದುಕೊಂಡು ಇದರೊಳಗೆ ಹಾಕ್ಕೊಂಡು ಈ ರೀತಿಯಾಗಿ ಬೀಡ್ ಹಾಕಿಕೊಳ್ಳೋಣ. ಹಾಕ್ಕೊಂಡು ಬೀಡ್ ಲಾಕ್ ಮಾಡಿ, ಅದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ ಮಾಡೋಣ. ಇದು ಬೀಡ್ ಇಲ್ಲಿಗೆ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳುವ. ಆಗ ಬೀಡು ಬಟ್ಟೆಗೆ ಫಿಕ್ಸ್ ಆಗ್ತದೆ. ನೆಕ್ಸ್ಟು ಸೂಜಿ ಮೇಲೆ ಆಲ್ರೆಡಿ ಒಂದು ಲೂಪ್ ಇದೆಯಾ, ಇನ್ನೊಂದು ಲೂಪು ತೆಗೆದುಕೊಳ್ಳುವ. ಇನ್ನೊಂದು ಲೂಪ್ ತೆಗೆದುಕೊಂಡು ಇಲ್ಲಿ ಈ ರೀತಿಯಾಗಿ ಇಟ್ಕೊಂಡು ವಿ ಶೇಪಲ್ಲಿ, ಅಂದರೆ ಸ್ವಲ್ಪ ದೂರದಲ್ಲಿ ಆರ್ಚ್ ಬರುವ ರೀತಿಯಲ್ಲಿ ಮಾಡಿಕೊಂಡು, ಇಲ್ಲ ಗೊತ್ತಾ, ಸೂಜಿ ಚುಚ್ಚುವ. ಸ್ವಲ್ಪ ಡಿಸ್ಟೆನ್ಸ್ ಇರಬೇಕು. ಇದಿಲ್ಲ ಗೊತ್ತೈತರೆ ಇಲ್ಲ ಗೊತ್ತಾ ಬರಬೇಕು. ಇಲ್ಲಿ ಆ ತುದಿ ಶಾರ್ಪಿನಾಗಿರ್ತದಲ್ಲ, ಅದು ಇಲ್ಲಿದ್ದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲ ಗೊತ್ತಾ, ಅದು ಎಲ್ಲಿಗೆ ಬರ್ತದೆ ನೋಡಿ, ಆ ಸೂಜಿಯ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲ ಗೊತ್ತಾ. ಡಬಲ್ ಕ್ರೋಶೆ ಮಾಡಿಕೊಳ್ಳುವ. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ ಈ ರೀತಿಯಲ್ಲಿ ದಾರ ತೆಗೆದುಕೊಂಡು ಇನ್ನೊಂದು ಪೀಕಾಟ್ ಮಾಡಿಕೊಳ್ಳುವ. ಡಬಲ್ ಕ್ರೋಶೆ ಆಯ್ತಲ್ವ. ನೆಕ್ಸ್ಟು ಪೀಕಾಟ್ ಮಾಡುವ. 3 ಚೈನ್ ಸ್ಟಿಚ್ ಹಾಕಿ ಪೀಕಾಟ್ ಮಾಡಿಕೊಳ್ಳುವ. ನೆಕ್ಸ್ಟು ಸುರುವಿಗೆ ಹಾಕಿದ ಡಬಲ್ ಕ್ರೋಶೆದು ಗ್ಯಾಪ್ ಇದೆ ನೋಡಿ, ಇಲ್ಲಿ ಸ್ಟಾರ್ಟಿಂಗ್ ಪಾಯಿಂಟು ಅಲ್ಲ ಗೊತ್ತಾನೆ ಹಾಕೋಬೇಕು. ಪ್ರತಿಯೊಂದಕ್ಕೂ ಸಪ್ರೇಟ್ ಹೋಲ್ ಮಾಡ್ಕೊಳ್ಳಿಕ್ಕಿಲ್ಲ. ಫಸ್ಟು ಮಾಡಿದ ಹೋಲಿನಲ್ಲೇ ಎಲ್ಲ ಡಬಲ್ ಕ್ರೋಶೆವು ಬರಬೇಕು. ಇದೇ ರೀತಿಯಲ್ಲಿ 6 ಡಬಲ್ ಕ್ರೋಶೆ, ಆಮೇಲೆ 6 ಪೀಕಾಟ್ ಹಾಕ್ಕೊಳ್ಳುವ. 6 ಅಥವಾ 8 ಕೂಡ ಹಾಕ್ಕೋಬೋದು. ನಾನು 6 ಹಾಕ್ಕೊಳ್ಳುವ ಅಂತ ಇದ್ದೀನಿ, ನೋಡುವ. ಮತ್ತು ಇದೇ ರೀತಿ ಒಂದು ಸತಿ ಪೀಕಾಟು, ಸುರುವಿಗೆ ಡಬಲ್ ಕ್ರೋಶೆ ಮತ್ತು ಪೀಕಾಟು ಇದೇ ರೀತಿಯಲ್ಲಿ ಹಾಕಿಕೊಂಡು ಹೋಗೋಣ. ನೋಡಿ, ಫಸ್ಟ್ ಮಾಡಿದ ಗ್ಯಾಪ್ ಇದೆ ನೋಡಿ, ಇಲ್ಲಿ ಇದೇ ಗ್ಯಾಪಿಗೆ ಚುಚ್ಚಬೇಕು. ಸಪ್ರೇಟ್ ಚುಚ್ಚಲಿಕ್ಕಿಲ್ಲ, ಒಂದೇ ಸೆಂಟರ್ ಪಾಯಿಂಟ್ ಆಗಿರಬೇಕು ನಾವು ಮಾಡುವ ಡಬಲ್ ಕ್ರೋಶೆಗಳಿಗೆ. ಡಬಲ್ ಕ್ರೋಶೆ ಆಯಿತು. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಪೀಕಾಟ್ ಮಾಡಿಕೊಳ್ಳುವ. ನಾನು ಮಾಡ್ತಾ ಹೋಗ್ತೇನೆ ಇದೇ ರೀತಿಯಲ್ಲಿ. 6 ಇದು ಆಗಿದೆ ನೋಡಿ, ಡಬಲ್ ಕ್ರೋಶೆ ಮತ್ತು 6 ಪೀಕಾಟ್ ಮಾಡಿಕೊಂಡಿದ್ದೀನಿ. ಇನ್ನಿದೀಗ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಇದು ಇಲ್ಲಿ ಬರ್ತದೆ, ಇಲ್ಲ ಗೊತ್ತಾ, ಸಿಂಗಲ್ ಕ್ರೋಶೆ ಹಾಕಿಕೊಳ್ಳುವ ಈ ರೀತಿಯಾಗಿ. ನೆಕ್ಸ್ಟ್ ನಾವಿಲ್ಲಿ ಫಸ್ಟಲ್ಲಿ ಏನು ಮಾಡಿದ್ದೀವಿ, ಒಂದು ಬೀಡ್ ಹಾಕಿದ್ವಾ, 5 ಚೈನ್ ಸ್ಟಿಚ್ ಹಾಕಿ, ಅದೇ ರೀತಿಯಲ್ಲಿ ಇಲ್ಲ ಗೊತ್ತನೋ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ ಹಾಕಿ, ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಳುವ ಈ ರೀತಿಯಾಗಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಕೂಡ ಬೀಡ್ ಹಾಕಿತ್ತಲ್ಲ, ಅದಕ್ಕೆ ಎಂಡಲ್ಲೂ ಬೀಡ್ ಹಾಕಿತ್ತು. ಇನ್ನೀಗ ಇಲ್ಲಿ ಸ್ಟಾರ್ಟಿಂಗ್ ಕುಚ್ಚಿಗೆ ಆಪ್ಷನ್ ಇಟ್ಟಿತ್ತಲ್ಲ, ಅದೇ ರೀತಿ ಇಲ್ಲಿ ಕೂಡ 5 ಚೈನ್ ಸ್ಟಿಚ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಡುವ. ಈ ಡಿಸೈನು ಬೇಗ ಆಗ್ತದೆ, ಹಾಗಂದ್ರೆ ತುಂಬ ಆರ್ಚಿನಿಂದಲೂ ತುಂಬಿರೋದಿಲ್ಲ ಈ ಡಿಸೈನು. ನೀವೇ ನೋಡಿ ಗೊತ್ತಾಗ್ತದೆ, ಒಂದು ರೀತಿ ಯೂನೀಕಾಗಿ ಬರ್ತದೆ ಈ ಡಿಸೈನ್. ತುಂಬ ಅಂದರೆ ತುಂಬ ಬೇಗನೆ ಮುಗಿಸ್ಕೋಬೋದು. ಇಲ್ಲಿ 5 ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡೆ. ಈಗ ಈ ರೀತಿಯಾಗಿ ಕಾಣಿಸ್ತಾ ಉಂಟು.
ಇನ್ನೀಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಆದರೆ ಆ ಡಬಲ್ ಕ್ರೋಶೆ ಆರ್ಚ್ ಮಾಡಲಿಕ್ಕಲ್ಲ. ನೋಡಿ ಇದು ಎಲ್ಲಿಗೆ ಬರ್ತದೆ ಇಲ್ಲ ಗೊತ್ತಾ? ಡಬಲ್ ಕ್ರೋಶೆ ಮಾಡಿಕೊಳ್ಳುವ. ಎರಡರಲ್ಲಿ ಒಂದು ಸತಿ, ಮತ್ತೆ ಎರಡರಲ್ಲಿ ಒಂದು ಸತಿ, ಇನ್ನೂ ಒಂದು ಡಬಲ್ ಕ್ರೋಶೆ, ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಈಗ ಇಲ್ಲಿ 2 ಟೈಮ್ಸ್ ಡಬಲ್ ಕ್ರೋಶೆ ಆಯ್ತಲ್ವಾ? ಇನ್ನೀಗ 3 ಚೈನ್ ಸ್ಟಿಚ್ ಹಾಕುವ. 3 ಚೈನ್ ಸ್ಟಿಚ್ ಹಾಕಿ 2 ಡಬಲ್ ಕ್ರೋಶಕ್ಕೆ ಒಟ್ಟಿಗೆ, ಯಾವತ್ತು ನಾವಿಲ್ಲಿ ಒಂದು ಹಾಕಿ ಗ್ಯಾಪಿನಲ್ಲಿ ಪೀಕೋ ಮಾಡ್ಕೋತೀವ, ಇವತ್ತು ಹಾಗಲ್ಲಿ 2 ಡಬಲ್ ಕ್ರೋಶಕ್ಕೆ ಒಟ್ಟಿಗೆ ಪೀಕೋ ಮಾಡ್ಕೋಬೇಕು. ಇಲ್ಲಿ ಹಿಂದಿನಿಂದ ಬಂದು ಈ ರೀತಿಯಲ್ಲಿ ತೆಗೆದುಕೊಂಡು ಒಂದು ಪೀಕೌಟ್, 2 ಕ್ರೋಶಕ್ಕೆ ಒಟ್ಟಿಗೆ ಒಂದು ಪೀಕೌಟ್. ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ಈಗ ಒಂದು ಬೀಡ್ ಇನ್ಸರ್ಟ್ ಮಾಡೋಣ. ನೀವಿಲ್ಲಿ ಕ್ರಿಸ್ಟಲ್ ಬೇಕಾದರೆ ಇನ್ಸರ್ಟ್ ಮಾಡ್ಬೋದು. ನನ್ನ ಹತ್ರ ಕ್ರಿಸ್ಟಲ್ ಬೀಡಿಲ್ಲ, ಅದಕ್ಕೆ ನನ್ನ ಹತ್ರ ಈ ರೀತಿ ಸ್ಕ್ವೇರ್ ಶೇಪಿದ್ದು ಬೀಡಿತ್ತು, ಅದಕ್ಕೆ ಆ ಬೀಡ್ ಇನ್ಸರ್ಟ್ ಮಾಡಿದೆ. ಒಂದು ಬೀಡ್ ಲಾಕ್ ಮಾಡಿ ಇನ್ನೊಂದು ಸತಿ ಡಬಲ್ ಕ್ರೋಶೆ, ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಇಲ್ಲಿ ಬರ್ತದಾ ಇಲ್ಲ ಗೊತ್ತಾ, ಡಬಲ್ ಕ್ರೋಶೆ ಮಾಡಿಕೊಳ್ಳುವ. ಈ ರೀತಿಯಲ್ಲಿ ಮಾಡ್ತಾ ಹೋಗುವ ಕಾರಣ ನಮ್ಮ ಸೀರೆಯ ಪಲ್ಲು ಬೇಗನೆ ಫಿನಿಶ್ ಆಗ್ತದೆ. ಅಂದರೆ ಫುಲ್ಲು ಆರ್ಚು ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಈ ಡಿಸೈನು. ಇಲ್ಲದ್ರೆ ನಾವು ಪೂರ್ತಿ ಆರ್ಚ್ ಹಾಕ್ತೀವ, ಇದರಲ್ಲಿ ಆರ್ಚು ಬರ್ತದೆ, ಮಿಡ್ಲಲ್ಲಿ ಕಂಬದೊಟ್ಟಿಗೆ ವಿದ್ ಪೀಕಾಟ್ ಕೂಡ ಬರ್ತದೆ. ಇಲ್ಲಿ ಕೂಡ ಹಾಗೆ 2 ಡಬಲ್ ಕ್ರೋಶೆ ಆಯಿತಾ? ಇಲ್ಲ ಗೊತ್ತಾ, ನಾವು ಸ್ಟಾರ್ಟಿಂಗ್ ಡೌನ್ ಇತ್ತು, ಆ ಗ್ಯಾಪಿನಿಂದ ತೆಕ್ಕೊಂಡ್ವಿ, ಒಂದು ಸಿಂಗಲ್ ಕ್ರೋಶೆ ಹಾಕಿದ ಕಾರಣ. ಅದು ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಆ ರೀತಿ ಬರ್ತದೆ, ಮಿಡಲಲ್ಲಿ ಸೀದಾ ಈ ಗ್ಯಾಪಿನಲ್ಲೇ ಬರ್ತದೆ. ನೋಡಿ 3 ಚೈನ್ ಸ್ಟಿಚ್ ಹಾಕಿದೆ, ಇಲ್ಲಿ ಈ ರೀತಿಯಲ್ಲಿ ಬಂದು ಬಿಟ್ಟು ಒಂದು ಪೀಕೌಟ್ ಮಾಡಿಕೊಳ್ಳಿ. ಇದು ಪೀಕೌಟ್ ಸ್ವಲ್ಪ ದೊಡ್ಡದು ಬಂದಂಗೆ ಬರ್ತದೆ, ಅಂದರೆ 2 ಕೊಟ್ಟಿಗೆ ಹಾಕಿದಲ್ಲ. ಈಗ ಇನ್ನೊಂದು ಬೀಡ್ ಇನ್ಸರ್ಟ್, ಟೋಟಲ್ ಇಲ್ಲಿ 2 ಬೀಡು ಇನ್ಸರ್ಟ್ ಮಾಡಿಕೊಳ್ತೀವಿ. ಬೀಡ್ ಇನ್ಸರ್ಟ್ ಮಾಡಿಕೊಂಡೆ, ಬೀಡ್ ಲಾಕ್, ಡಬಲ್ ಕ್ರೋಶೆ, 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿ ಪೀಕೌಟ್ ಮಾಡಿಕೊಳ್ತೇನೆ ಇದೇ ರೀತಿಯಲ್ಲಿ. ನೆಕ್ಸ್ಟ್ ಏನು ಮಾಡೋದು ಅಂತ ನೋಡುವ. 2 ಡಬಲ್ ಕ್ರೋಶೆ ಮಾಡಿ ಈಗ ಪೀಕೌಟ್ ಮಾಡಿಕೊಳ್ತಾ ಇದ್ದೀನಿ. ಇದು 2 ಗ್ಯಾಪಿನಲ್ಲಿ ಬಂದು ಬಿಟ್ಟು ಈ ರೀತಿಯಲ್ಲಿ ಪೀಕೌಟ್ ಆಯಿತಾ? ಇಲ್ಲಿ ನಾವು ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಹಾಕಿ ಮೇಲೆ ಬಂದ್ವಾ, ಇಲ್ಲೀಗ ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಎಂಡ್ ಮಾಡ್ತಿದ್ದೀವಿ. ನಾನು ಅದೇ ಅಂದಿದ್ದು, ಸ್ಟಾರ್ಟಿಂಗ್ ಮತ್ತು ಎಂಡಲ್ಲಿ ಆರ್ಚ್ ಈ ರೀತಿಯಾಗಿ ಬರ್ತದೆ ಅಂತ ನೋಡಿ. ಇನ್ನೀಗ 5 ಚೈನ್ ಸ್ಟಿಚ್ ಹಾಕಲಿಕ್ಕೆ, ಫಸ್ಟಿಗೆ ಹಾಕಿದಾಗೆ ನಾನು 5 ಚೈನ್ ಸ್ಟಿಚ್ ಹಾಕೋತೀನಿ. 5 ಚೈನ್ ಸ್ಟಿಚ್ ಹಾಕ್ಕೊಂಡೆ ಕುಚ್ಚು ಕಟ್ಟಲಿಕ್ಕೆ. ಆಮೇಲೆ ಬೀಡ್ ತೆಗೆದುಕೊಂಡು ಬೀಡ್ ಲಾಕ್ ಮಾಡಿ ಅದಕ್ಕೂ ಒಂದು ಸಿಂಗಲ್ ಕ್ರೋಶೆ ಹಾಕಿದೆ. ಇನ್ನು ನೆಕ್ಸ್ಟ್ ನಾವು ಫಸ್ಟಿಗೆ ಆರ್ಚ್ ಹಾಕಿದ್ವಲ್ವಾ, ಆ ರೀತಿಯಲ್ಲಿ ಆರ್ಚ್ ಹಾಕ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಒಂದು ಲೂಪ್ ಇದೆನಾ, ಇನ್ನೊಂದು ಲೂಪ್ ತೆಗೆದುಕೊಂಡು ಈ ರೀತಿಯಲ್ಲಿ ಹಿಡಿದು ನೋಡುವಾಗ ಇದರ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿ ಇದ್ದರೆ, ಅಂದರೆ ಆರ್ಚ್ ಇದ್ದು ಸಪುರದ ಎಂಡ್ ಪಾಯಿಂಟ್ ಇಲ್ಲಿ ಎಂಡ್ ಆದರೆ ಇದರ ತುದಿ ಪಾಯಿಂಟ್ ಇಲ್ಲ ಗೊತ್ತಿರ್ತದಲ್ವಾ, ಇಲ್ಲ ಗೊತ್ತಾ, ಈ ರೀತಿಯಲ್ಲಿ ತೆಗೆದುಕೊಂಡು ಡಬಲ್ ಕ್ರೋಶೆ ಮಾಡಿ ಆರ್ಚ್ ಮಾಡ್ತಾ ಪೀಕೌಟ್ ಮಾಡ್ತಾ ಆರ್ಚ್ ಮಾಡ್ತಾ ಹೋಗಬೇಕು. ಇದೇ ರೀತಿಯಾಗಿ ಇಲ್ಲಿ ನಾವು ಫಸ್ಟಲ್ಲಿ ಮಾಡ್ಕೊಂಡಿದ್ವಲ್ಲ ಅದೇ ರೀತಿಯಲ್ಲಿ ಇನ್ನು ವರ್ಕ್ ಕಂಟಿನ್ಯೂ ಆಗ್ತದೆ. 6 ಆರ್ಚು ಮತ್ತು 6 ಡಬಲ್ ಕ್ರೋಶೆ, 6 ಪೀಕೌಟ್ ಮಾಡ್ಕೊಳ್ಳೋದು, ನೆಕ್ಸ್ಟ್ ಬೀಡ್, ನೆಕ್ಸ್ಟ್ ಚೈನ್ ಸ್ಟಿಚ್, ನೆಕ್ಸ್ಟ್ ಡಬಲ್ ಕ್ರೋಶೆ. ಈ ರೀತಿಯಲ್ಲಿ ಮಾಡ್ತಾ ಹೋಗಿ ನಾನು ವರ್ಕ್ ಎಂಡಲ್ಲಿ ಹೇಗೆ ಬರ್ತದೆ ಅಂತ ತೋರಿಸ್ತೀನಿ. ನಾವು ನಮ್ಮ ವರ್ಕ್ ಇದ್ದ ಎಂಡ್ ತನಕ ಬಂದಿದ್ದೀವಿ. ನಾನು ಇದೇ ಹೇಳಿದ್ದು ನೋಡಿ, ಬೇಗವಾಗಿ ಮುಗೀತದೆ ಅಂತ. ಆರ್ಚ್ ಅಲ್ಲೊಂದು ಇಲ್ಲೊಂದು ಬರ್ತದೆ, ಮಿಡ್ಲಲ್ಲಿ ಈ ರೀತಿಯಾಗಿ ಬರ್ತದೆ. ಇದರಿಂದಾಗಿ ನಮ್ಮ ಡಿಸೈನು ಬೇಗನೆ ಮಾಡ್ಕೊಳ್ಳಿಕ್ಕಾಗ್ತದೆ ಅಂತ ಹೇಳಿದ್ದು ನಾನು. ಈಗ ಇಲ್ಲಿ ಕೂಡ ಹಾಗೆ ಸ್ಟಾರ್ಟಿಂಗಲ್ಲಿ ಕುಚ್ಚು ಮತ್ತು ಬೀಡ್ ಹಾಕಿದ್ನ, ಹಾಗಾಗಿ ಇಲ್ಲಿ ಎಂಡಲ್ಲಿ ಕೂಡ ಹಾಗೆ ಒಂದು ಆರ್ಚು, ಬೀಡು, ಕುಚ್ಚಿಗೆ ಜಾಗ ಇಟ್ಟೆ. ಇಲ್ಲಿಗೆ ಈ ವರ್ಕನ್ನು ಎಂಡ್ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕ್ಕೊಂಡಾಗಿದೆ, 5 ಚೈನ್ ಸ್ಟಿಚ್ ಹಾಕಿ, ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಂಡು ಇದಕ್ಕೆ ಕುಚ್ಚು ಕಟ್ಟಿ ಈ ಡಿಸೈನ್ನ ಫೈನಲ್ ಲುಕ್ಕು ಹೇಗೆ ಬರ್ತದೆ ಅಂತ ನೋಡುವ.
ಕುಚ್ಚೆಲ್ಲ ಕಟ್ಟಿ ಆದಮೇಲೆ ಈ ಡಿಸೈನ್ ಇದು ಫೈನಲ್ ಲುಕ್ ನೋಡಿ ಈ ರೀತಿಯಾಗಿ ಕಾಣಿಸ್ತದೆ. ತುಂಬ ದೂರದಲ್ಲಿಯೂ ಕುಚ್ಚು ಬಂದು ಇಲ್ಲೊಂದು ಆರ್ಚ್ ಬಂದ ರೀತಿಯಲ್ಲಿ ಕಾಣಿಸ್ತದೆ. ಪ್ಲೀಟ್ ಮಾಡಿ ಹಿಡಿದ್ರೆ ಈ ರೀತಿಯಾಗಿ ಕಾಣಿಸ್ತದೆ ನೋಡಿ. ಒಂದು ರೀತಿ ಯೂನಿಕ್ ಆಗಿದೆ ನೋಡಿ, ಈ ರೀತಿಯಾಗಿ ಬರ್ತದೆ ಪ್ಲೀಟ್ ಹಿಡಿದಾಗ. ನಿಮಗೆ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.